ಪ್ರಿಯ ಜನರೇ, ದೇವರ ವಾಕ್ಯವನ್ನು ನಾವು ಗಮನವಿಟ್ಟು ಆಲಿಸೋಣ. ಪ್ರವಾದಿ ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 36ನೇ ವಾಕ್ಯ. ಅದೇ ಸಮಯದಲ್ಲಿ ನನ್ನ ಬುದ್ಧಿ ನನಗೆ ಮತ್ತೆ ಸ್ವಾಧೀನವಾಯಿತು, ಘನತೆ ಗೌರವಗಳು ನನಗೆ ಮತ್ತೆ ಲಭಿಸಿದವು. ನನ್ನ ರಾಜ್ಯವು ಕೀರ್ತಿ ಬೆಳಗತೊಡಗಿತು. ನನ್ನ ಮಂತ್ರಿಗಳು ಪರಾಧಿಕಾರಿಗಳು ನನ್ನನ್ನು ಸ್ವಾಗತಿಸಲು ಬಂದರು. ರಾಜ್ಯದಲ್ಲಿ ನಾನು ನೆಲೆಗೊಂಡ ಹಿಂದೆ ಇದ್ದದ್ದಕ್ಕಿಂತಲೂ ಹೆಚ್ಚಿನ ಪ್ರತಿಭೆ ನನ್ನದಾಯಿತು. ಪ್ರಿಯ ಜನರೇ, ನಾವು ಎಲ್ಲವನ್ನು ಬಿಟ್ಟು, ಲೋಕದ ಆಸೆಯನ್ನು ಬಿಟ್ಟು ದೇವರ ಚಿತ್ತ ಪ್ರಕಾರ ನಾವು ನಡೆದರೆ ನಮಗೆ ದೇವರು ಈಗ ನಮಗೆ ಕೊಟ್ಟಿರುವಂಥದ್ದೆಲ್ಲ ನಮಗೆ ಇದರ ತಾತ್ಕಾಲಿಕ ಆಗಿರ್ತದೆ. ಪ್ರಿಯರೇ, ಇದು ಯಾವುದು ನಮಗೆ ಸಮಾಧಾನ ಇಲ್ಲ. ಒಂದು ರೀತಿಯಲ್ಲಿ ನಾವೇನಾದರೂ ಗಳಿಕೆ ಮಾಡಿದರೆ, ಏನಾದರೂ ಒಂದು ಮಾಡಿದರೆ ಅದು ಮನುಷ್ಯನಿಗೆ ಬುದ್ಧಿ ಏನಾದರೂ ಸಾಕಾಗಲ್ಲ. ಇನ್ನೂ ಬೇಕು ಆಸೆ ದುರಾಸೆಗಳು. ಆ ದೇವರ ನಾಮದಲ್ಲಿ ನಡೆಯುವಾಗ ದೇವರು ಕೊಟ್ಟಂತಹ ಒಂದು ಸ್ವಲ್ಪ ಆದ್ರೂ ವಿಷಯಗಳು ನಮ್ಮ ತಲೆಯಲ್ಲಿ, ನಾವು ಅವರ ವಾಕ್ಯದ ವಿಷಯಗಳು ನಮ್ಮ ತಲೆಯಲ್ಲಿ ನಾವು ಹಾಕಿಕೊಂಡಾಗ ನಾವು ಹೋಗುವಂಥ ದಾರಿಯನ್ನು ಸ್ವಚ್ಛಗೊಳಿಸ್ತಾರೆ. ಆವಾಗ ನಮಗೆ ಬೇಕಾದದ್ದು ನಮ್ಮ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲವೂ ದೊರೆಯುತ್ತದೆ. ಸ್ವರ್ಗದಲ್ಲಿ ನಾವು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರ್ಲಿಕ್ಕೋಸ್ಕರ ನಾವು ಈಗ ಸ್ವರ್ಗ ಸಾಮ್ರಾಜ್ಯಕ್ಕೋಸ್ಕರ ದುಡಿಯಬೇಕು. ಪ್ರಿಯ, ನಾವು ಲೋಕಕ್ಕಾಗಿ ದುಡಿಯೋದನ್ನು ಬಿಡೋಣ. ಬಿಡೋಣ. ಇದೆಲ್ಲ ನಮಗೆ ತಾತ್ಕಾಲಿಕ, ಇದನ್ನು ಯಾವುದು ನಮಗೆ ಶಾಶ್ವತ ಆಗಿರೋದಿಲ್ಲ. ನಾವು ಈಗಲಿಂದನೇ ಸ್ವರ್ಗ ಸಾಮ್ರಾಜ್ಯ ದುಡಿಲಿಕ್ಕೆ ಪ್ರಯತ್ನ ಪಡಬೇಕು. ಹೇಗೆ? ಸುವಾರ್ತೆಗಾರರಾಗಿ ಸುವಾರ್ತೆಯನ್ನು ಪ್ರತಿಯೊಬ್ಬರಿಗೆ ಯೇಸುವಿನ ವಾಕ್ಯಗಳು ಜಗತ್ತಿನ ಮೂಲೆ ಸಾರುವಂತರಾಗಬೇಕು. ದೇವರ ನಾಮದ ಪ್ರಕಾರ, ಬೈಬಲ್ನ ಪ್ರಕಾರ ನಾವು ನಡೆದುಕೊಳ್ಳಬೇಕು. ದೇವರ ಆಜ್ಞೆಗಳ ಪ್ರಕಾರ ನಾವು ಪಾಲಿಸಬೇಕು. ಪ್ರಿಯರೇ, ಇದು ದೇವರ ಒಂದು ಚಿತ್ತಕ್ಕೆ ನಾವು ಪಾತ್ರರಾಗ್ತಿದ್ದೇವೆ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಮೇಲೆ ಯೇಸು ಸ್ವಾಮಿಯ ಶಕ್ತಿ ಹಿಡಿದು ಬರಲಿ. ಹಾಲೆಲೂಯಾ.